ಎರಡು ಪ್ರತ್ಯೇಕ ಕಾರ್ಯಾಚರಣೆಯಲ್ಲಿ ಸಮುದ್ರ ಪಾಲಾಗ್ತಾ ಇದ್ದ ಒಟ್ಟು 5ರನ್ನ ರಕ್ಷಿಸಿದ ಘಟನೆ ಕುಂದಾಪುರ ತಾಲೂಕಿನ ಗಂಗೊಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಮರವಂತೆ ಸಮುದ್ರ ತೀರದಲ್ಲಿ ನಡೆದಿದೆ. ಸೆಲ್ಫಿ ಹುಚ್ಚಿನಲ್ಲಿ ಸಮುದ್ರದ ಕಲ್ಲು ಬಂಡೆಗಳ ಮೇಲೆ ಹೋದಾಗ ದುರ್ಘಟನೆ ನಡೆದಿದ್ದು, ಕೂಡಲೇ ಎಚ್ಚೆತ್ತುಕೊಂಡ ಲೈಫ್ ಗಾರ್ಡ್ ಹಾಗೂ ಸ್ಥಳೀಯರಿಂದ ರಕ್ಷಣಾ ಕಾರ್ಯಾಚರಣೆ ನಡೆದು 5ರನ್ನ ರಕ್ಷಿಸಲಾಗಿದೆ. ಪ್ರತ್ಯೇಕ ಕಾರ್ಯಾಚರಣೆಯಲ್ಲಿ ಬೆಂಗಳೂರು ಮೂಲದ 4 ಹಾಗೂ ಗೋವಾ ಮೂಲದ ಓರ್ವ ಮಹಿಳೆಯ ರಕ್ಷಣೆ ಮಾಡಲಾಗಿದೆ. ಲೈಫ್ ಗಾರ್ಡ್ ಪೃಥ್ವಿರಾಜ್ ಉಪ್ಪುಂದ, ಪ್ರಮೋದ್ ರಾಜ್ ಉಪ್ಪುಂದ, ಬೀಚ್ ಉಸ್ತುವಾರಿ ಸುರೇಶ್ ಕೊಡೇರಿ ಹಾಗೂ ಆಂಬ್ಯುಲೆನ್ಸ್ ಚಾಲಕ ಇಬ್ರಾಹಿಂ ಗಂಗೊಳ್ಳಿ ನೇತೃತ್ವದಲ್ಲಿ ರಕ್ಷಣಾ ಕಾರ್ಯಾಚರಣೆ ನಡೆದಿತ್ತು. ಸದ್ಯ ಉಡುಪಿ ಮಲ್ಪೆ ಸಮುದ್ರಕ್ಕೆ ಪ್ರವಾಸಿಗರಿಗೆ ನಿರ್ಬಂಧ ಹಿನ್ನೆಲೆಯಲ್ಲಿ ಮರವಂತೆಯಲ್ಲಿ ಪ್ರವಾಸಿಗರು ಹುಚ್ಚಾಟ ನಡೆಸುತ್ತಿರುವುದು ದುರಂತಕ್ಕೆ ಕಾರಣವಾಗ್ತಾ ಇದೆ. ಈ ಪ್ರದೇಶದಲ್ಲಿ ಸಾಲು ಸಾಲು ದುರಂತ ಸಂಭವಿಸಿದ್ರೂ ಪ್ರವಾಸಿಗರು ಮಾತ್ರ ಇನ್ನೂ ಕೂಡ ಎಚ್ಚೆತ್ತುಕೊಳ್ಳದಿರುವುದು ದುರಂತವಾಗಿದೆ. ಹಾಗಾಗಿ ಹುಚ್ಚಾಟಗೈಯುವ ಪ್ರವಾಸಿಗರ ಮೇಲೆ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಸ್ಥಳೀಯರು ಆಗ್ರಹಿಸಿದ್ದಾರೆ. ಒಂದು ವಾರದಿಂದ ಇಲ್ಲಿ ಸಮುದ್ರ ಅಲೆ ಎಲ್ಲ ಜೋರಾಗಿದೆ, ಎಲ್ಲರಿಗೂ ಗೊತ್ತಿರುವ ವಿಷಯ. ಸೊ ಪ್ರವಾಸೋದ್ಯಮ ಇಲಾಖೆಯ ಲೈಫ್ ಗಾರ್ಡ್ ಸಿಬ್ಬಂದಿಗಳು, ಅದೇ ರೀತಿ ನಮ್ಮ ಮಿತ್ರ ಸುರೇಶ್ ಕೊಡೇರಿ ಅವರೆಲ್ಲ ಸೇರಿ ನಾವು ಇಲ್ಲಿ ಬೀಚ್ ಸೈಡಲ್ಲಿ ಈ ಇಳಿಯದಂತೆ ಪೊಲೀಸರ ಸಹಕಾರ ಉಂಟು. ಅವರು ಬಲೆಯನ್ನು ಹಾಕ್ತಾಯಿದ್ದೇವೆ, ಕಂಪ್ಲೀಟ್ಲಿ ನೆಟ್ ಹಾಕ್ತಾಯಿದ್ದೇವೆ. ಸೊ ಈ ದಿನ ನಮಗೆ ಬಕ್ರೀದ್ ಹಬ್ಬದ ದಿನ ಆದರೂ ನಾನು ನಮ್ಮ ಮನೆಯಲ್ಲಿ ಸುಳ್ಳು ಹೇಳಿ ಈ ಕಡೆ ಬಂದಿದ್ದೆ ಬಲೆ ಕೆಲಸ ಮಾಡು ಅಂಥೇಳಿ. ಈ ದಿನ ಸಂಜೆ ಅಂದರೆ ಇವತ್ತು 7ನೇ ತಾರೀಕು ಸಂಜೆ ಒಂದು 5:15 ಟೈಮಿಗೆ ಬಲೆ ಕೆಲಸ ಮಾಡ್ತಾ ಇರುವಾಗ ರೋಡ್ ಸೈಡಲ್ಲೇ ಈ ಬೀಚ್ ಇಳಿಬಾರ್ದು ಅಂಥೇಳಿ ಒಂದು ಬೆಂಗಳೂರು ಮೂಲದ ಫ್ಯಾಮಿಲಿಯ 3 ಹೆಂಗಸರು ಹಾಗೂ 1 ಗಂಡಸರು, ಮಗು ಸಹ ಸ್ವಲ್ಪ ಒಂದು ಹುಡುಗಿ ಸಹ ಇದ್ದಿದ್ದಳು. ಟೋಟಲಿ ನಮ್ಮ ಹೈವೇ ಸೈಡಲ್ಲಿ ಬೀಚ್ ಆಗಿದ್ದರು ಅಟ್ರ್ಯಾಕ್ಷನ್ ಆಗಿ ಇಲ್ಲಿ ಹಿಡಿದವಾಗ ಆ ಕಲ್ಲು ಬಂಡೆ ಹತ್ರ ಜಾರಿ ಅವರು ಸಮುದ್ರ ಪಾಲಾಗುವ ಸಂದರ್ಭದಲ್ಲಿ ನಾವಿಲ್ಲಿ ಬಳ್ಳಿ ಕಟ್ತಾ ಇರುವುದರಿಂದಲೇ ಅವರ ಜೀವ ಉಳಿತು ಅಂತ ಹೇಳ್ಬೋದು. ದೇವರ ದಯೆಯಿಂದ ಅವರ ಜೀವ ಉಳಿದಿದೆ. ನಮ್ಮ ಲೈಫ್ ಗಾರ್ಡ್ ಸಿಬ್ಬಂದಿಗಳಾದ ಪ್ರಮೋದ್ ರಾಜ್ ಉಪ್ಪುಂದ ಹಾಗೂ ಪೃಥ್ವಿರಾಜ್ ಉಪ್ಪುಂದ ಹಾಗೂ ನಮ್ಮ ಸುರೇಶ್ ಕೊಡೇರಿ ನಾವು ಸೇರಿ ಇವತ್ತು ಒಂದು ಯಾವುದೋ ಒಂದು ಕಾರಣದಿಂದ ಒಂದು 4-5 ಜೀವ ಉಳಿದಿದೆ, ಅಥವಾ 5ಕ್ಕಿಂತ ಹೆಚ್ಚು ಅಂತ ಹೇಳ್ಬೋದು. ಯಾಕಂದರೆ 4 ಜೀವ ಅವರ ಫ್ಯಾಮಿಲಿಯವರು ಹೋಗುವ ಇದಕ್ಕೆ ಬೇರೆಯವರು ಅವರನ್ನು ರಕ್ಷಿಸಲಿಕ್ಕೆ ಹೋದಾವೆ. ನಿಮಗೂ ಗೊತ್ತಿರ್ಬೋದು, ಈ ರಕ್ಷಿಸಲಿಕ್ಕೆ ಹೋದ ಸಂದರ್ಭದಲ್ಲಿ ಹಲವರು ಸಮುದ್ರ ಪಾಲು, ನದಿ ಪಾಲು ಎಲ್ಲ ಆಗಿದ್ದಾರೆ. ಸೊ ಇವತ್ತು ಅವರ ಜೀವ ಉಳಿದಿದೆ. ಈಗ ಒಂದು 10 ನಿಮಿಷದಿಂದ, ಅಂದರೆ ಈಗ ಒಂದು 6-6:30 ಟೈಮಿಗೆ ಅದೇ ಕಲ್ಲಿನ ಹತ್ರ ಇನ್ನೊಂದು ಗೋವಾ ಮೂಲದ ಹೆಂಗಸು ಸಹ ಒಂದು
ಸಮುದ್ರ ಪಾಲಾಗ್ತಿದ್ರು. ಅವರನ್ನು ಅವರ ಮನೆಯವರೇ ಸ್ವಲ್ಪ ಕೇರ್ ಮಾಡಿ ಮೇಲೆ ತಂದಿದ್ದಾರೆ. ನಾವು ಅಷ್ಟರಲ್ಲಿ ಓಡಿದ್ದೇವೆ ಇವರೆಲ್ಲ. ಈಗ ಎಲ್ಲ ಪ್ರವಾಸಿಗರಲ್ಲಿ ಕೇಳಿಕೊಳ್ಳೋದಿಷ್ಟೇ, ದಯವಿಟ್ಟು ನೋಡಿ, ಯಾವುದಾದ್ರೂ ಒಂದು ಜಾಗದಲ್ಲಿ ಕೆಂಪು ಬಾವುಟನೋ ಕೆಂಪು ರಿಬ್ಬಣ್ಣೋ ಅಥವಾ ಪೊಲೀಸ್ ಇಲಾಖೆ ಪ್ರಕಟಣೆ ಅಥವಾ ಟೂರಿಸಂ ಇಲಾಖೆ ಪ್ರಕಟಣೆ ಇರ್ತದೆ, ಅದನ್ನು ದಾಟಿ ಹೋಗಬೇಡಿ. ಅದೇ ರೀತಿ ಸ್ಥಳೀಯರು ಅಥವಾ ನಮ್ಮ ಪ್ರವಾಸೋದ್ಯಮ ಅಥವಾ ಹೋಮ್ ಗಾರ್ಡ್ ಯಾವುದೇ ಸಿಬ್ಬಂದಿಗಳು ಅಥವಾ ಲೋಕಲ್ ಜನರು ಇಲ್ಲಿನ ಅರಿವಿನ ಬಗ್ಗೆ ಯಾವುದೇ ಸ್ಪಾಟ್ ಇರಲಿ, ಜಲಪಾತಗಳು ಇರಲಿ, ನದಿ ನಾಲೆ ಇರಲಿ, ಸಮುದ್ರ ಇರಲಿ, ಅಲ್ಲಿನ ಅಪಾಯದ ಬಗ್ಗೆ ಹೇಳಿದರೆ ದಯವಿಟ್ಟು ತಾವುಗಳು ಪ್ರವಾಸಿಗಳು ಅವರ ಮಾತಿಗೆ ಬೆಲೆ ಕೊಡಿ. ಯಾಕಂದರೆ ನಾವು ಹೇಳೋರು ನಾವು ಮೇಲಿರ್ತೇವೆ, ನೀವು ನಮ್ಮ ಮಾತನ್ನು ಧಿಕ್ಕರಿಸಿ ಕೆಳಗಿಡಿದ್ರೆ ನಿಮ್ಮ ಜೀವಕ್ಕೇ ತೊಂದರೆ, ನಿಮ್ಮ ಮನೆಯವರಿಗೂ ತೊಂದರೆ. ಅದೇ ರೀತಿ ಈ ಸಮುದ್ರ ಸಂದರ್ಭದಲ್ಲಿ ಸಮುದ್ರ ಪಾಲಾದರೆ ಶವ ಸಿಗುವುದು ಸಹ ಕಷ್ಟ ಇರ್ತದೆ. ಅಂಥ ಪರಿಸ್ಥಿತಿ ಯಾರಿಗೆ ಬರೋದು ಬೇಡ. ದಯವಿಟ್ಟು ತಾವುಗಳು ಯಾರೇ ಆಗಲಿ, ಯಾವುದೇ ಊರಿನವರಾಗಲಿ, ಎಲ್ಲಿಯವರೇ ಆಗಲಿ, ಪ್ರವಾಸತರ ಕಾರ್ಯಕ್ರಮ ಅಥವಾ ಶುಭ ಸಂದರ್ಭದಲ್ಲಿ ತಾವು ಬೀಚು ಅಥವಾ ಜಲಪಾತ ಇತ್ಯಾದಿಗಳು ಹೋದರೆ ಜಾಗ್ರತೆ ವಹಿಸಿ ನಿಮ್ಮ ಮನೆಯವರಿಗೆ ದುಃಖವನ್ನುಂಟು ಮಾಡಬೇಡಿ. ದಯವಿಟ್ಟು ಅಲ್ಲಿನ ಎಲ್ಲರ ಮಾತು ಕೇಳಿ